ಬೆಂಗಳೂರಿನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಎಲೆಕ್ಟ್ರಿಕ್ ಬಸ್ ಅಪಘಾತದಿಂದ ಆಟೋ ಚಾಲಕನ ದುರ್ಮರಣವಾಗಿದೆ. ಮಹಾರಾಣಿ ಕಾಲೇಜು ಬಳಿ ನಡೆದಂತಹ ಭೀಕರ ಘಟನೆ ಇದು. ಬಸ್ ಕಂಟ್ರೋಲ್ ತಪ್ಪಿ ಫುಟ್ಪಾತ್ಗೆ ನುಗ್ಗಿಬಿಟ್ಟಿದೆ ಎಲೆಕ್ಟ್ರಿಕ್ ಬಸ್. ಇತ್ತೀಚೆಗಷ್ಟೇ ಕಡಿಮೆ ಆಗ್ತಾ ಇತ್ತು ಎನ್ನುವಂಥ ಸುದ್ದಿ ಇತ್ತು. ಆದರೆ ಈಗ ಕಳೆದ ಒಂದು 10 ದಿನಗಳ ಹಿಂದೆ ಇದೇ ರೀತಿಯಾದಂತಹ ಒಂದು ಆಕ್ಸಿಡೆಂಟ್ ಆಗೋಗಿತ್ತು. ಈಗ ಮತ್ತೆ ಅಂಥದ್ದೇ ಆಕ್ಸಿಡೆಂಟ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಎಲೆಕ್ಟ್ರಿಕ್ ಬಸ್ ಮಹಾರಾಣಿ ಕಾಲೇಜು ಬಳಿ ನಡೆದಿರುವಂತಹ ಭೀಕರ ಆಕ್ಸಿಡೆಂಟ್ ಇದು. ಬಸ್ ನಿಯಂತ್ರಣ ತಪ್ಪಿ ಫುಟ್ಪಾತ್ಗೆ ನುಗ್ಗಿಬಿಟ್ಟಿದೆ. ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿರುವುದಿಲ್ಲ. ಅಪಘಾತದಲ್ಲಿ ಆಟೋ ಚಾಲಕ 60 ವರ್ಷದ ಆಟೋ ಚಾಲಕ ದುರ್ಮರಣವನ್ನ ಅಪ್ಪಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಹಳಷ್ಟು ಸೀರಿಯಸ್ ಆಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವಾಗ ಬರ್ತಾ ಇರುವಂತಹ ಡೀಟೇಲ್ಸ್ನ ಪ್ರಕಾರ ಅವರು ಅಸುನೀಗಿದ್ದಾರೆ ಅಂತ. ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಇನ್ನೆಷ್ಟು ಬಲಿ ಬೇಕೋ ಗೊತ್ತಿಲ್ಲ. ಬಹಳಷ್ಟು ಕಂಪ್ಲೇಂಟ್ಸ್ಗಳಿರ್ತಾ ಇತ್ತು ಎಲೆಕ್ಟ್ರಿಕ್ ಬಸ್ಗಳಿಂದ. ಆದರೆ ಒಂದು ಹಂತದಲ್ಲಿ ಇತ್ತೀಚೆಗೆ ಕಡಿಮೆ ಆಗಿತ್ತು. ಕಳೆದ ಬಾರಿ ಒಂದು ರೀತಿಯಾದಂಥ ಸರಣಿ ಅಪಘಾತದ ಥರ ನಜ್ಜುಗುಜ್ಜಾಗಿತ್ತು. ಅದರಲ್ಲೂ ಕೂಡ ಬಸ್ ಡ್ರೈವರ್ಗೆ ಸೀರಿಯಸ್ ಆಗಿದ್ರೆ ಬಸ್ ಹಿಂಬದಿ ಕುಳಿತಿದ್ದಂಥ ಮಹಿಳೆ ಕಾಲೇ ಕೂಡ ಲಾಕ್ ಆಗಿಬಿಟ್ಟಿತ್ತು. ಅಷ್ಟರ ಮಟ್ಟಿಗೆ ಆಗಿತ್ತು. ಈ ಗ್ಯಾಪ್ ಅಲ್ಲಿ ಮತ್ತೊಂದು ಆಕ್ಸಿಡೆಂಟ್ ಆಗಿದೆ. ಅಪಘಾತದಲ್ಲಿ ಆಟೋ ಚಾಲಕ 60 ವರ್ಷದ ವ್ಯಕ್ತಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ದುರಂತಗಳು ಅಂದ್ರೆ ಬಿಎಂಟಿಸಿ ಬಸ್ಗೆ ಸಂಬಂಧಪಟ್ಟಂತ ಟ್ರಾಫಿಕ್ ದುರಂತಗಳು ಇತ್ತೀಚೆಗೆ ಬಹಳಷ್ಟು ನಡೀತಿರೋದನ್ನ ನಾವು ನೋಡ್ತಾ ಇದೀವಿ. ಇತ್ತೀಚೆಗಷ್ಟೇ KR ಸರ್ಕಲ್ ನಲ್ಲಿ 2 ಬಿಎಂಟಿಸಿ ಅದರಲ್ಲೂ 2 ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗಳು ಒಂದಕ್ಕೊಂದು ಗುದ್ದುಕೊಂಡು ಚಾಲಕರು ಮತ್ತು ಪ್ರಯಾಣಿಕರಿಗೆ ಗಾಯಗಳನ್ನಾಗಿದ್ದನ್ನು ನಾವು ನೋಡಿದ್ವಿ. ಈಗ ಇವತ್ತು ಇನ್ನೊಂದು ಇದೇ ರೀತಿಯಾದಂತ ಘಟನೆ KR ಸರ್ಕಲ್ ನಲ್ಲೇ ಮತ್ತೆ ನಡೆದಿರುವಂತದ್ದು ನಾವು ನೋಡ್ತಾ ಇದೀವಿ. ನನ್ನ ಹಿಂದೆ ಇರುವಂತ ಎಲೆಕ್ಟ್ರಿಕ್ EV ಬಸ್ ಅಂದ್ರೆ ಬಿಎಂಟಿಸಿ ಅಲ್ಲಿರುವಂತ EV ಬಸ್ ನ ಒಬ್ಬ ಚಾಲಕ ಫುಟ್ಪಾತ್ ನ ಮೇಲೆ ಹತ್ತಿಸಿ ಒಂದು ಆಟೋಗೆ ಗುದ್ದಿರುವಂತದ ಘಟನೆ ಇವತ್ತು ಬೆಂಗಳೂರಲ್ಲಿ KR ಸರ್ಕಲ್ ನಲ್ಲಿ ನಡೆದಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇಲ್ಲಿರುವಂತ ಮಾಹಿತಿ ಪ್ರಕಾರ ಈಗ ಬಿಎಂಟಿಸಿ ಬಸ್ ಈ ಕಡೆಯಿಂದ ಬರ್ತಾ ಅದಕ್ಕೆ ನಿಯಂತ್ರಣ ತಪ್ಪಿ ಫುಟ್ಪಾತ್ ಮೇಲೆ ಎಕ್ಕಿರುವಂತದ್ದು. ಎಕ್ಕಿ ಬಂದು ಈ ಕಡೆ ಇಲ್ಲಿರುವಂತ ಕರೆಂಟ್ ಕಂಬಕ್ಕೆ ಮತ್ತೆ ಮರಕ್ಕೆ ಡಿಕ್ಕಿ ಹೊಡೆದು ಅದ್ರ ಮುಂದೆ ಇದ್ದಂತ ಆಟೋನು ಕೂಡ ಫುಟ್ಪಾತ್ ಮೇಲೆ ಎಕ್ಕಿ ಆ ಫುಟ್ಪಾತ್ ನಲ್ಲಿ ಆಟೋ ಇದ್ದಂತ ಚಾಲಕ ಏನಿತ್ತು ಈಗ ತಿಳಿದು ಬರ್ತಿರುವಂತ ಮಾಹಿತಿ ಪ್ರಕಾರ ತೀವ್ರವಾದ ಗಾಯಗಳಿಂದ ಈಗ ಸ್ಥಳೀಯರು ಅವ್ರನ್ನ ಮಾರ್ತಾಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಈಗ ಬಿಎಂಟಿಸಿಯ ಡ್ರೈವರ್ ಕೂಡ ಎಲ್ಲಿದ್ದಾರೆ ಅಂತ ಇನ್ನ ಮಾಹಿತಿ ಇಲ್ಲ. ಪ್ರಯಾಣಿಕರನ್ನು ಈಗ ಆಲ್ರೆಡಿ ಕಳಿಸಿದ್ದಾರೆ. ಬಟ್ ಈಗ ನೀವು ನೋಡ್ತಾ ಇರಬಹುದು ಈ ಬಿಎಂಟಿಸಿ ಬಸ್ನ ಪರಿಸ್ಥಿತಿ ಏನಿದೆ. ಮುಂದಿನ ಗಾಜು ಪೂರ್ತಿ ಪುಡಿ ಪುಡಿ ಆಗಿರುವಂತದ್ದು ನಿಮ್ಗೆ ಕಾಣ್ತಾ ಇದೆ. ಇಲ್ಲಿ ಮರದಕ್ಕೆ ಫುಟ್ಪಾತ್ ನ ಮೇಲೆ ಎಕ್ಕಿರೋ ಕಾರಣದಿಂದ ಮರದ ಮೇಲೆ ಹತ್ತಿ ಕಂಬವು ಕೂಡ ಬೆಂಡ್ ಆಗಿರುವಂತದನ್ನ ನಾವು ನೋಡ್ತಾ ಇದೀವಿ. ಇಲ್ಲಿ ಸಾಕಷ್ಟು ಗೊಂದಲಗಳ ಮಧ್ಯೆ ಇಂಥ EV ಬಸ್ಗಳ ಮಧ್ಯೆ ಇರುವಂತ ಚರ್ಚೆಗಳು ಸಾಕಷ್ಟು ಇರುವಂತದ್ದು. ಈ EV ಬಸ್ಗಳ ಡ್ರೈವರ್ಗಳು ಸಾಕಷ್ಟು ರ್ಯಾಶ್ ಆಗಿ ಗಾಡಿಯನ್ನು ಓಡಿಸ್ತಾರೆ. ಅವ್ರಿಗೆ ಯಾವುದೇ ರೀತಿ ನಿಯಂತ್ರಣ ಇರೋದಿಲ್ಲ. ಅವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ನೋಂಥ ಇಷ್ಟು ಸಮಾಜದಲ್ಲಿ ನಡೀತಿರುವಂತ ಇಷ್ಟು ಪ್ರಶ್ನೆಗಳ ಮಧ್ಯೆ ಪದೇ EV ಬಸ್ಗಳಿಗೆ ಸಂಬಂಧಪಟ್ಟಂತೆ ಆಕ್ಸಿಡೆಂಟ್ಗಳಾಗ್ತಿರುವಂಥದ್ದನ್ನು ನಾವು ನೋಡ್ತಾ ಇದೀವಿ. ಇವತ್ತು ಕೂಡ KR ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿರುವಂತದ್ದು. ಸದ್ಯಕ್ಕೆ ತಿಳಿದಿರುವಂತ ಮಾಹಿತಿ ಪ್ರಕಾರ ಆಟೋ ಡ್ರೈವರ್ ಏನಿದ್ದಾರೆ ಅವ್ರಿಗೆ ತೀವ್ರವಾದ ಗಾಯ ಆಗಿದೆ. ತೀವ್ರವಾದ ಗಾಯ ಆಗಿರೋ ಕಾರಣದಿಂದ ಮಾರ್ತಾಸ್ ಹಾಸ್ಪಿಟಲ್ಗೆ ಅವ್ರನ್ನ ರವಾನಿಸಿದ್ದಾರೆ ಇಲ್ಲಿಂದ ಸ್ಥಳೀಯರು. ಡ್ರೈವರ್ನ ಕತೆ ಮತ್ತು ಪ್ರಯಾಣಿಕರಿಗೆ ಏನಾಗಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇನ್ನೂ ಇಲ್ಲ, ನಮ್ಗೆ ಇನ್ನೂ ದೊರಕಿಲ್ಲ. ಇದಿಷ್ಟು KR ಸರ್ಕಲ್ ನಿಂದ ಈ ಬಿಎಂಟಿಸಿ ಅವಘಡ ಆಗಿರುವಂತದ್ದು, ಇದು ಬಿಎಂಟಿಸಿಯ ಎಲೆಕ್ಟ್ರಿಕ್ ಬಸ್ ಅವಘಡ ಆಗಿರುವಂತದ್ದು ಸುದ್ದಿ. ಕ್ಯಾಮ್ರಾಮನ್ ಚಂದ್ರು ಜೊತೆ ಪ್ರಜ್ವಲ್, TV5 ಬೆಂಗಳೂರು.